ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಅವರ ಸಂಗಡಿಗರು ನಿನ್ನೆ ಅರಣಿಯಲ್ಲಿ ರಾತ್ರಿ ವಸತಿಯನ್ನು ಮಾಡಿ ಎಂದಿನಂತೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತುಳಜಾಪುರ ಟು ನಾಗ್ಪುರ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಚಲಿಸುತ್ತಿದ್ದಾರೆ. ಅರಣಿಯ ಶ್ರೀ ಮಹಾದೇವ ಮಂದಿರದಲ್ಲಿ ನಿನ್ನೆ ರಾತ್ರಿ ಸಮಯವನ್ನು ಕಳೆದು ಹಾಗೆ ಎಂದಿನಂತೆ ಬೆಳಗಿನ ಜಾವ ಅವರು ಹೊರಟು ಅಲ್ಲಿ ಒಂದು ಬೋರ್ಡನ್ನು ಕಾಣಬಹುದು. ಅದು ಜವಾಲ ಎಂಬ ಗ್ರಾಮವದು. ಒಳಗಡೆ ಹೋಗತಕ್ಕಂಥ ಒಂದು ಜವಾಲ ಗ್ರಾಮದ ಹತ್ತಿರ ಒಂದು ಕ್ರಾಸಿಂಗ್ ಹತ್ತಿರ ಒಂದು ನಿಂತಿದ್ದಾರೆ. ಈ ರಸ್ತೆಯು ಯವತಾಲ ಮಾಲ್ ಹೋಗತಕ್ಕಂಥ ಜಿಲ್ಲಾ ಮುಖ್ಯ ಕೇಂದ್ರ ರಸ್ತೆಯು ಇದೆ. ಹಾಗೆ ನಾಗ್ಪುರ್ ಹೋಗತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯು ಇದೇ ಮಾರ್ಗವಾಗಿರೋದು. ಪ್ರೀತಿ ವೀಕ್ಷಕರೇ, ಇಲ್ಲಿವರೆಗೆ ಕೇದಾರಲಿಂಗರ ಪಾದಯಾತ್ರೆಯು 15 ದಿನನೇ ಪ್ರಾರಂಭವಾಗಿದೆ. 15 ದಿನ ಪಾದಯಾತ್ರೆ ಕ್ರಮಿಸಿದರೂ ಯಾವುದೇ ಒಂದು ಉಲ್ಲಾಸವನ್ನು ಯಾವುದೇ ಕಡಿಮೆ ಆಗಿಲ್ಲ. ಒಂದು ಅತಿ ಉಲ್ಲಾಸದಿಂದಲೇ ಚಲಿಸ್ತಾ ಇರೋದು ನೀವು ರಸ್ತೆ ಮಧ್ಯದಲ್ಲಿ ನೀವು ನೋಡಬಹುದು. ಕೇದಾರನ ಜೊತೆ ಹೊರಟಿರೋದವರು ವಿವೇಕ್ ಕುಂಬಾರ್ ಹಾಗೂ ಪುದಾಳ ಕುಂಬಾರ ಹಾಗೂ ಕೊಪ್ಪ ರೇವಣಸಿದ್ದ. ಆಗ ಇವರೆಲ್ಲ ಒಂದು ಯಂಗೆಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳು. ಅವ್ರ ಜೊತೆ ಒಂದು ಚಾದರನ್ನು ಹೊಚ್ಕೊಂಡು ಹೊರಟಿದಾರಲ್ಲ, ಅವರು ನೂರ್ ನದಾಫ್ ಅವರು ಯಾವ ಥರ ಇದ್ದಾರಪ್ಪ ಅಂತಂದ್ರೆ, ಅವರಿಗೆ ವಯಸ್ಸೆಲ್ಲ ಜಾಸ್ತಿ ಆಗಿದೆ. ವಯಸ್ಸು 60ಕ್ಕಿಂತ ಹೆಚ್ಚು ವಯಸ್ಸಾಗಿದೆ. ಇಷ್ಟೊಂದು ವಯಸ್ಸಿನಲ್ಲಿ ಕೂಡ ಒಂದು ಯುವಕರ ಜೊತೆ ಒಂದು ಉತ್ಸಾಹದಿಂದ ನಡೀತಾ ಇದ್ದಾರೆ ಅಂತಂದ್ರೆ ಒಂದು ತುಂಬ ಹಚ್ಚತಕ್ಕಂಥ ವಿಷಯ ವೀಕ್ಷಕರೇ. ಒಂದು ಕವನವಿದೆ, ನಡಿ ಮುಂದೆ ನಡೆಯುವಂತೆ ನೀನು, ನಾನು ಬರುವೆನು ಹಿಂದೆ ಹಿಂದೆ ಎಂದು. ದಾರಿಯಲ್ಲಿ ಕಲ್ಲು ಮುಳ್ಳುಗಳಿರಲಿ, ಬೆಟ್ಟ ಗುಡ್ಡಗಳನ್ನಿರಲಿ, ಎಂಥ ಕಠಿಣವಾದ ರಸ್ತೆಯನ್ನೇ ಇರಲಿ, ನಾನು ಸಾಗುವೆನು ಮುಂದೆ ಮುಂದೆ ಹಿಂದೆ ಹಿಂದೆ. ಒಂದು ಕವನ ಸಂಕಲನ ಒಂದು ನೆನಪಾಯಿತು. ವೃದ್ಧಾಪ್ಯ ವಯಸ್ಸಿನಲ್ಲಿ ಯುವಕರ ಜೊತೆ ಒಂದು ಉತ್ಸಾಹದಿಂದ ನಡೀತಕ್ಕಂಥದ್ದಂದ್ರೆ ಒಂದು ತುಂಬ ಖುಷಿಕರ ವಿಷಯ. 60 ವಯಸ್ಸು ಮೇಲ್ಪಟ್ಟದರೂ ಕೂಡ ಯುವಕರಂತೆ ಅವರ ಯುವಕರ ಹಾಗೆ ಅವ್ರಿಗಿಂತಲೂ ಸ್ಪೀಡಾಗಿ ನಡೀತಾ ಇದ್ದಾರಂದ್ರೆ ಒಂದು ಒಂದು ಅದ್ಭುತ. ಕೇವಲ ನಡೆಯುವುದಲ್ಲ, ಅವ್ರ ಜೊತೆ ಹೋಗಿರ್ತಕ್ಕಂಥ ಎಲ್ಲರ ಒಂದು ಯುವಕರಿಗೆ ಅವರಿಗೆ ಊಟವನ್ನು ಸಿದ್ಧಪಡಿಸಿ ಆಹಾರವನ್ನು ತಯಾರು ಮಾಡಿ ಅವರಿಗೆ ಅಡುಗೆ ಮಾಡಿ ಊಟ ಮಾಡಿಕೊಡುವುದು ಒಂದು ಅದು ದೊಡ್ಡ ಸೇವೆ ಅದು ಕೂಡ. ಹಾಗೆ ಮುಂದೆ ಹೋದ ಹಾಗೆ ಒಂದು ಘಾಟ್ ಸೆಕ್ಷನ್ ಬರ್ತದೆ. ಯವತಲ ಮಾಲ್ ಘಾಟ್ ಅಂತ ಎಂದು ಕರೀತಾರೆ. ಅಲ್ಲಿ ಘಾಟ್ ಅಂದ್ರೆ ಸಿಕ್ಕಾಪಟ್ಟೆ ಈ ಇದು ಇದಾವ, ಅಲ್ಲಿ ಬೆಟ್ಟಗಳು ಕಾಣ್ತಾ ಇದೆ ನೋಡಿ. ಬೆಟ್ಟಗಳ ಜೊತೆ ಕೆಳಗಡೆ ಹೋದರೆ ಸಿಕ್ಕಾಪಟ್ಟೆ ಡೌನಲ್ಲಿರೋದು, ಇಲ್ಲಿ ಈ ಕಡೆ ಮೇಲ್ಗಡೆ ಹೈಟಿಗಿರೋದು, ಹಾಗೆ ಅಲ್ಲಿ ಅರಣ್ಯ ಪ್ರದೇಶನೇ ಕಾಣೋದು. ಹೀಗೆ ಒಂದು ಘಾಟ್ ಸೆಕ್ಷನಲ್ಲಿ ಹೋಗುವಾಗ ಒಂದು ಸುರಕ್ಷತೆಯಿಂದ ಹೋಗಬೇಕು. ಯಾಕಂದರೆ ಅಲ್ಲಿ ರಸ್ತೆಗಳು ಯಾವ ಥರ ಇರ್ತಾವಂದ್ರೆ ಅಂಕು ಡೊಂಕು ರಸ್ತೆಗಳಿರ್ತಾವೆ ಹಾಗೂ ದಟ್ಟವಾದ ವಾಹನಗಳು ತಿರುಗಾಡ್ತಿರ್ತಾವೆ. ಆ ವಾಹನಗಳ ಪಕ್ಕದಲ್ಲಿ ಒಂದು ಜಾಗೃತಿಯಿಂದ ಹೋಗಬೇಕು. ಅದರ ಜೊತೆಗೆ ವಾಹನಗಳ ಪಕ್ಕದಲ್ಲಿ ಹೋಗೋದಲ್ಲದೆ ಒಂದು ಈ ಕಾಡು ಪ್ರಾಣಿಗಳನ್ನಿರ್ತಾವೆ. ಎಷ್ಟಲ್ಲಿ ಡೌನಲ್ಲಿದೆ ನೋಡಿ, ಕೆಳಗಡೆ ನೋಡಿದ್ರೆ ಎಷ್ಟೊಂದು ಡೌನಲ್ಲಿ ಕಾಣ್ತಾ ಇದೆ. ಘಾಟ್ ಸೆಕ್ಷನ್ ಅಂತ ಕರೀತಾರೆ ಇದಕ್ಕೆ, ಯವತಲ ಮಾಲ್ ಘಾಟ್ ಸೆಕ್ಷನ್ ಅಂತೇಳಿ. ಈ ಘಾಟ್ನಲ್ಲಿ ಒಂದು ಪಾದಯಾತ್ರೆ ನಡೆಯುವುದಲ್ಲದೆ ಅದರ ಜೊತೆಗೆ ಒಂದು 60 ಕಿಲೋ ಮೂಟೆಯನ್ನು ಹೊತ್ತುಕೊಂಡು ಹೋಗುವುದು ತುಂಬ ಒಂದು ಕಷ್ಟಕರ ವಿಷಯ. ಆದರೂ ಕೂಡ ಅವರು ಯಾವುದೇ ರೀತಿ ಅಂಜಿಕೆ ಅಳುಕಿಲ್ಲದೆ ಉತ್ಸಾಹದಿಂದ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಖುಷಿಕರ ವಿಷಯ. ಕೇದಾರಲಿಂಗನು ಇಲ್ಲಿವರೆಗೆ 15 ದಿನ ಪಾದಯಾತ್ರೆ ಪ್ರಯಾಣಿಸಿ ಎಷ್ಟು ಕಿಲೋಮೀಟ್ರ್ ಅಂದರೆ 510 ಕಿಲೋಮೀಟ್ರ್ ಅಂದ್ರೆ ಕ್ರಮಿಸಿದಂತಾಗಿದೆ. ಯಾಕಂದರೆ ಇವತ್ತು ಹೋಗ್ತಕ್ಕಂಥ ರಸ್ತೆಯಲ್ಲಿ ಸಂಜೆಗೆ ಒಂದು 510 ಕಿಲೋಮೀಟ್ರ್ ಪ್ರಯಾಣಿಸಿದಂತಾಗ್ತದೆ. ಆತ್ಮೀಯರೇ, ಒಂದು 510 ಕಿಲೋಮೀಟ್ರ್ ಪ್ರಯಾಣಿಸುವುದಂತಂದ್ರೆ ಒಂದು 60 kg ಮೂಟೆಯನ್ನು ಹೊತ್ತುಕೊಂಡು ಹೋಗತಕ್ಕಂಥದ್ದಂದ್ರೆ ಇದು ಸಾಮಾನ್ಯ ವಿಷಯವಲ್ಲ. ಇದು ಬರೇ ಒಂದು ಗ್ರಾಮದವರು ಅಥವಾ ಒಂದು ಜಿಲ್ಲೆಯವರು, ಒಂದು ರಾಜ್ಯವರು ವಿಚಾರ ಮಾಡ್ತಕ್ಕಂಥಲ್ಲ, ಇಡೀ ದೇಶನೇ ಒಂದು ಇತ್ತ ಕಡೆ ಒಂದು ತಿರುಗಿ ನೋಡುವಂತಕ್ಕಂಥ ವಿಷಯ ಇದು ವೀಕ್ಷಕರೇ. ಕೇದಾರ್ಲಿಂಗ್ ಕುಂಬಾರ್ ಅವರು ಇಲ್ಲಿವರೆಗೆ ಒಂದು ಬಳಗಾನೂರಿಂದ ಶ್ರೀಶೈಲವರೆಗೆ ಸುಮಾರು 400 ಕಿಲೋಮೀಟ್ರ್ ಪ್ರಯಾಣಿಸಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಹುಲಜಂತಿ ಮಾಳಿಂಗರಾಯ ಇದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು 100-150 ಕಿಲೋಮೀಟ್ರ್ ಪ್ರಯಾಣಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ಎಲ್ಲ ರೆಕಾರ್ಡ್ಗಳನ್ನು ಮುರಿದು ತಾವೇ ಮಾಡಿರ್ತಕ್ಕಂಥ ಒಂದು 400 ಕಿಲೋಮೀಟ್ರನ್ನು ಶ್ರೀಶೈಲಕ್ಕೆ ಹೋಗಿದ್ರಲ್ಲ, ಅದೆಲ್ಲ ರೆಕಾರ್ಡ್ ಮುರಿದು ಇವತ್ತು 510 ಕಿಲೋಮೀಟ್ರ್ ಪ್ರಯಾಣಿಸಿದ್ದಾರೆ ಅಂತಂದ್ರೆ ಒಂದು ದೊಡ್ಡ ದಾಖಲೆನೇ ವಿಷಯ. ದಾಖಲೆಗಳ ಮೇಲೆ ದಾಖಲೆಯನ್ನು ನಿರ್ಮಾಣ ಮಾಡುತ್ತಿದ್ದಾನೆ ಕೇದಾರಲಿಂಗ ಕುಂಬಾರ. ಹಾಗೆ
ಈ ರಸ್ತೆಯಲ್ಲಿ ಹೋಗುವಾಗ ಪಕ್ಕದಲ್ಲಿರ್ತಕ್ಕಂಥ ಒಂದು ಇದುರು ಮರಗಳು ಕಾಣ್ತಾ ಇದ್ದಾವ. ಏನಪ್ಪಾ ಅಂದ್ರೆ ತೆಂಗಿನ ಮರ ಅಲ್ಲ. ಇದು ಮಾವಿನ ಮರಗಳನ್ನ ಕಾಣಿಸ್ತಾ ಇದ್ದಾವ. ಅವು ಮಾವಿನ ಮರ ತುಂಬಾ ಹೂವನ್ನು ಬಿಟ್ಟಿದ. ಮ ಈ ರಸ್ತೆಗಳು ಹೋಗುವಾಗ ಪಕ್ಕದಲ್ಲಿ ಇರ್ತಕ್ಕಂಥ ಮಾವಿನ ಮರಗಳು ಈ ಸಮಯದಲ್ಲಿ ಒಂದು ಚಿಗುರನ್ನು ಒಡೆಯತಕ್ಕಂಥ ಮಾವಿನ ಚಿಗುರನ್ನು ಹೊಡೆದಿರ್ತಕ್ಕಂಥದ್ದು ಈ ಅರಣ್ಯ ಏನು ಘಾಟ್ ಸೆಕ್ಷನಲ್ಲಿ ಹೋಗತಕ್ಕಂಥ ರಸ್ತೆಗಳಲ್ಲಿ ಕಾಣಬಹುದು. ಇಲ್ಲಿ ಹೋಗತಕ್ಕಂಥ ರಸ್ತೆ ಪಕ್ಕ ಬದಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮಹಾರಾಷ್ಟ್ರ ಏರಿಯಾದಲ್ಲಿ ಮಾವಿನ ಮರಗಳನ್ನು ಹಚ್ಚಿರ್ತಾರೆ ಅಲ್ಲಿ ರಸ್ತೆ ಬದಿಯಲ್ಲಿ. ಯಾಕಂದರೆ ನಾನು ಕೆಲವು ಕಡೆ ಹೋಗಿದ್ದೀನಿ, ನೋಡಿದ್ದೀನಿ. ಆ ರೋಡಿನ ಪಕ್ಕದಲ್ಲಿ ಮಾವಿನ ಮರಗಳನ್ನು ಹಚ್ಚಿದಾರ. ಅವು ಮಾವಿನಕಾಯಿ ಆಗಿರ್ತಾವ. ಆ ಥರ ಮರಗಳು ಇದಾವೆ ಅಲ್ಲೆಲ್ಲ. ಆದರೆ ನಮ್ಮ ಕರ್ನಾಟಕದ ವಿಜಯಪುರದ ಈ ಕಡೆ ಬಿಜಾಪುರ ಈ ಏರಿಯಾದಲ್ಲಿ ಈ ಮಾವಿನ ಗಿಡ ಹಚ್ಚೋದನ್ನು ಅಪರೂಪ. ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರೈತರ ಎತ್ತುಗಳನ್ನು ಕಾಣಬಹುದು. ಅರಳಿ ಊರಿಂದ ಬರುವಾಗ ದಾರಿ ಮಧ್ಯದಲ್ಲಿ ಹಲವಾರು ಗ್ರಾಮಗಳು ಬಂದು ಯಾವುದಂದ್ರೆ ಜವಾಲ, ಗಾಣಗಾಂವ, ಬಂದ, ಹಾಗೆ ಈ ಸಂಜೆ ಸಮಯದಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಅರ್ಜುನ ಎಂಬ ಗ್ರಾಮ. ಈ ಅರ್ಜುನ ಗ್ರಾಮದಲ್ಲಿ ಒಂದು ಇವನು ರೋಡಲ್ಲಿರೋದು ಒಂದು ಫ್ಲೇವರ್ ಇರೋದು. ಫ್ಲೇವರ್ ಪಕ್ಕದಲ್ಲಿ ಇವರು ಸಂಜೆಯ ಸಮಯದಲ್ಲಿ ಹೊರಡ್ತಾ ಇದ್ದಾರೆ. ಇದೇ ಅರ್ಜುನ ಗ್ರಾಮದಲ್ಲಿ ಇವತ್ತು ಸಂಜೆ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ಶ್ರೀ ದುರ್ಗಾಮಾತೆ ಮಂದಿರದಲ್ಲಿ ಇವತ್ತು ಇವರ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು ಯವತಲಮಾಲ ಜಿಲ್ಲಾ ಕೇಂದ್ರವು ಇನ್ನು ಕೇವಲ 15 ಕಿಲೋಮೀಟರ್ ಮಾತ್ರ ಉಳಿದಿರೋದು. ಇವತ್ತು ರಾತ್ರಿ ಇದೇ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಎಂದಿನಂತೆ ಬೆಳಗ್ಗೆ 4 ಗಂಟೆಗೆ ಮತ್ತೆ ಇವರು ಪ್ರಯಾಣ ಬೆಳೆಸ್ತಿದ್ದಾರೆ. ವೀಕ್ಷಕರೇ, ಮಧುಕುಮಾರ್ ಪಾಟೀಲ್ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಹಾಗೆ ಈ ವಿಡಿಯೋವನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ನಮಸ್ಕಾರಗಳು.